ಫಿಲಮ್ ಸೂಪರ್ ಆಗಿದೆ ಸರ್. ಹೆಣ್ಣು ಮಕ್ಕಳು ಭ್ರೂಣ ಹತ್ಯೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಈ ಥರ ಫಿಲಮ್ ಸ್ಟೋರಿ ತೆಗೆದಿದ್ದಾರೆ ಸರ್. ಮೆಸೇಜ್ ಇಷ್ಟ ಆಯಿತು ಸರ್. ಹೆಣ್ಮಕ್ಳು ಸಿಗ್ತಾ ಇಲ್ಲ ಇವಾಗ, ಗಂಡು ಮಕ್ಳಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಹಂಗಾಗಿ ಇವಾಗ ಮಾಡಬೇಕು ಅಂತ ಸರ್. ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಭ್ರೂಣ ಹತ್ಯೆನ ಹೇಗೆ ತಡಿಬೇಕನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಬಂದು ನೋಡಿ ಪ್ರತಿಯೊಬ್ಬರನ್ನು ಕರ್ಕೊಂಡು ಬನ್ನಿ. ಹೆಣ್ಣು ಮಕ್ಕಳಿಗೆ ಭ್ರೂಣ ಹತ್ಯೆ ಮಾಡಬಾರ್ದು. ಇದು ಒಂದು ಸಂದೇಶ ಪ್ರತಿಯೊಬ್ಬರಿಗೂ ಮುಟ್ಟಬೇಕಿದು. ಚೆನ್ನಾಗಿದೆ ಸರ್. ಅಮ್ಮ ಮಗಳು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಅಂತ. ಮೂವಿ ತುಂಬ ಚೆನ್ನಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ. ಇಲ್ಲ, ಒಂದು ಭ್ರೂಣ ಹತ್ಯೆ ಬಗ್ಗೆ ತೆಗೆದಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಇಂಟ್ರೆಸ್ಟಿಂಗ್ ಇದೆ ಮೂವಿ ಎಲ್ಲ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿತ್ತು. ಒಂದು ಹೆಣ್ಮಗು ಅಂತ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಅದು ನನಗೆ ಇಷ್ಟ ಆಯಿತು. ಎಲ್ಲರೂ ಬಂದು ನೋಡಿ ಇಷ್ಟಪಟ್ಟು. ಥ್ಯಾಂಕ್ ಯು. ಅದೇ ಒಂಥರ ಹಾರರ್ ಆಗಿತ್ತು, ಒಂಥರ ಎಮೋಷ್ನಲ್ ಆಗಿತ್ತು. ಮತ್ತು ಫಿಲಿಮಿಂದ ನಾವು ಏನು ತಿಳ್ಕೊಂಡ್ವಿ ಅಂತಂತಂದರೆ, ಹೆಣ್ಮಕ್ಳು ಭ್ರೂಣ ಹತ್ಯೆ ಮಾಡಬಾರ್ದು ಅನ್ನೋದನ್ನು. ಒಂದು ಗಂಡಿಗೆ ಹೆಣ್ಣು ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಆ ಹೆಣ್ಮಕ್ಳನ್ನ ಕಾಪಾಡೋಕೊಳ್ಳೋದು ಬಿಡ್ಕೊಳ್ಳೋದು ಎಲ್ಲನೂ ಕೂಡ ಅವ್ರಿಗೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ಹೆಣ್ಮಕ್ಳನ್ನ ನಾವು ಯಾವಾಗಲೂ ಕೂಡ ಕಾಯ್ಕೊಂಡು ಇಟ್ಕೋಬೇಕು. ಅವ್ರ ಹೆಂಡ್ತಿನೇ ಆಗಿರಲಿ, ತಾಯಿನೇ ಆಗಿರಲಿ, ಅಕ್ಕನೇ ಆಗಿರಲಿ, ತಂಗಿನೇ ಆಗಿರಲಿ, ಅವರ ಸೊಸೆನೇ ಆಗಿರಲಿ. ಸೊಸೆಗಳಿಗೆ ವರದಕ್ಷಿಣೆ ಅಂತಂಥೇಳಿ ಸುಮಾರನ್ನು ಕೂಡ ಬ್ಲೇಮ್ ಮಾಡುವಂಥದ್ದು ಇವಾಗ ಇದೆ. ಆ ಒಂದು ಕಾರಣದಿಂದ ಈ ಒಂದು ಫಿಲ್ಮ್ ಏನಾಗಿದೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಈ ಫಿಲ್ಮ್ನ ವೀಕ್ಷಿಸಿ ಇಲ್ಲಿ ಇರುವಂತಹ ಏನು ಹಾರರ್ ಇದೆ, ಏನು ಎಮೋಷ್ನಲ್ ಇದೆ, ಅದನ್ನೆಲ್ಲನೂ ಕೂಡ ತಿಳ್ಕೊಂಡು ಅವರ ಒಂದು ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಲಿ ಅಂತ ಇದರಿಂದ ಕೇಳ್ಕೊಳ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಕನ್ನಡ ಸಿನಿಮಾ ಪ್ರೇಮಿಯಾಗಿ, ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ ಒಂದು ಸಿನಿಮಾ ನೋಡ್ಕೊಂಬಂದೆ ಕಾಂಗರು. ನಿಜವಾಗ್ಲೂ ಈ ಸಿನಿಮಾ ನೋಡ್ಕೊಂಡು ಆಚೆ ಬಂದಮೇಲೆ ಸರ್ ಹೆಣ್ಮಕ್ಳ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಸಿನಿಮಾ ಬಂದು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ. ಅಂದರೆ ಕೊಲೆಗಳು ನಡೀತಾ ಇರುತ್ತೆ ಸೀರಿಯಸ್ ಆಗಿ, ನೆಕ್ಸ್ಟ್ ಏನಾಗುತ್ತೆ ಆಫೀಸರ್ ಬಂದು ಸಾಲ್ವ್ ಮಾಡ್ತಾರೆ. ಆ ಕಥೆನೇ ಈ ಸಿನಿಮಾ. ಆಮೇಲೆ ಓವರಾಲ್ ಆಗಿ ಸರ್ ನನ್ನ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಮೆಸೇಜು. ಅಂದರೆ ಒಂದು ಹೆಣ್ಣಿನ ಮೇಲೆ ನಾವು ಎಷ್ಟು ಗೌರವ ಕೊಡಬೇಕು, ಅವ್ರಿಗೊಂದು ಎಷ್ಟು ಮರ್ಯಾದೆ ಕೊಡಬೇಕು. ನಮ್ಮ ತಾಯಿ ಹೆಣ್ಣು, ನಮ್ಮ ಅಕ್ಕ ತಂಗಿ ಹೆಣ್ಣು, ನಾವು ನಿಂತಿರೋದು ಈ ಭೂಮಿ ಹೆಣ್ಣು. ಆ ಭ್ರೂಣ ಹತ್ಯೆಗಳ ಬಗ್ಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ಯಾರ್ಯಾರು ಈ ಥರದ್ದೊಂದು ಕೆಲಸ ಮಾಡ್ತೀರಾ, ನಿಜವಾಗ್ಲೂ ಸರ್ ಕಾನೂನು ಅವ್ರಿಗೆ ಒಂದು ಗೆಲ್ಲಿಗೆರಿಸ್ಬೇಕಂತ ಹೇಳ್ತೀನಿ. ಯಾಕಂದರೆ ಹೆಣ್ಣು ಸಮಾಜದ ಕಣ್ಣು ಸರ್. ಆ ವಿಷಯನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ನಮ್ಮ ಹೀರೋ ಆದಿತ್ಯ ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ. ನಮ್ಮ ಕನ್ನಡ ಪ್ರೇಕ್ಷಕರ ಮನಸ್ಸು ಗೆಲ್ತಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಸರ್. ಆಮೇಲೆ ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಸಾಧು ಕೋಕಿಲ ಅವ್ರ ಮ್ಯೂಸಿಕ್ ಸರ್. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ ಅದ್ಭುತ ಅಂತ ಹೇಳ್ಬೋದು. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ನಮ್ಮ ಹೆಣ್ಮಕ್ಳ ಬಗ್ಗೆ ಒಂದು ಸಾಂಗ್ ಹೇಳಿದ್ದಾರೆ, ಅದು ಅವರೇ ಆಡಿದ್ದಾರೆ. ನಿಜವಾಗ್ಲೂ ಸರ್ ಕ್ಲಾಪ್ಸ್ ಹೊಡಿಬೇಕನ್ಸುತ್ತೆ. ಓವರಾಲ್ ಆಗಿ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ, ಫ್ಯಾಮಿಲಿ ಕೂತ್ಕೊಂಡು ನೋಡೋಣ. ಥ್ಯಾಂಕ್ ಯು.